ಮಾದೇವ ಸಿನಿಮಾ ರಾಜ್ಯಾದ್ಯಂತ ಇಂದು ಬಿಡುಗಡೆಯಾಗಿದೆ. ಕುಟುಂಬ ಸಮೇತ ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥ ಚಿತ್ರ. ಸೆಂಟಿಮೆಂಟ್ ಇದೆ, ಫೈಟಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎದೆ ಬಿಗಿ ಹಿಡಿದು ಹಲ್ಕಚ್ಚಿ ನೋಡುವಂಥ ಸ್ಟಂಟ್ಗಳು ಈ ಸಿನಿಮಾದಲ್ಲಿದೆ. ಅಗ್ರೆಸಿವ್ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಂಟಿಮೆಂಟು, ಫೈಟಿಂಗ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಒಂದು ಸಾಂಗು ಕೇಳಿ. ಬನ್ರೋ ಇದು ಟೈಗರ್ ಅಡ್ಡ, ಬನ್ರೋ ಇದು ಟೈಗರ್ ಅಡ್ಡ. ಟೈಗರ್ ಬಂದ್ರು ಟೈಗರ್, ಇವರೇ ಮರಿ ಟೈಗರ್. ಟೈಗರ್ ಬಂದ್ರು ಟೈಗರ್, ಅಣ್ಣ ವಿನೋದ್ ಪ್ರಭಾಕರ್. ಹೊಡೀರಿ ಚಪ್ಪಾಳೆ, ಸುರಿಸಿರಿ ಹೂಮಳೆ. ಹೊಡೀರಿ ಚಪ್ಪಾಳೆ, ಸುರಿಸಿರಿ ಹೂಮಳೆ. ನಾಲ್ಕೇ ನಾಲ್ಕು ಕುಣಿದ ಬಿಡೋಣ. ಉಗೆ 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 ಮಾದೇವ, ಉಗೆ 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 ಮಾದೇವ. ಉಗೆ 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 ಮಲೆ ಮಾದೇವ. ಉಗೆ 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 ಮಲೆ ಮಾದೇವ. ಮಾದೇವ ಸಿನಿಮಾಗೆ ಒಂದ್ಸರಿ ಉಗೆ ಏನ್ರಪ್ಪ, ಉಗೆ ಉಗೆ. ವಿನೋದ್ ಪ್ರಭಾಕರ್ ಅವರಿಗೆ ಒಂದ್ಸರಿ ಉಗೆ ಏನ್ರಪ್ಪ, ಉಗೆ ಉಗೆ. ಸಿನಿಮಾ ತುಂಬ ಚೆನ್ನಾಗಿದೆ. ಕುಟುಂಬ ಸಮೇತ ಬಂದು ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿದೆ. ಓಕೆ, ಎಲ್ಲ ಸಕ್ಕತ್ತಾಗಿತ್ತು. ನಿಜವಾಗ್ಲೂ ಖುಷಿ ಆಯಿತು. ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ವಿನೋದಣ್ಣ ಈಸ್ ಬ್ಯಾಕ್. ಒಂದು ಒಳ್ಳೆ ಸಿನಿಮಾಯಿಂದ ವಿನೋದಣ್ಣ ಎಲ್ಲರೂ ಫ್ಯಾನ್ಸ್ ಕೇಳ್ತಿದ್ರು ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ. ಇವತ್ತು ಆ ಒಳ್ಳೆ ಸಿನಿಮಾ ಬಂದಿದೆ. ನಿಜವಾಗ್ಲೂ ಎಮೋಷ್ನಲ್ ಆಗಿ ಆಚೆ ಬಂದಿರೋದು ಬೈ ಆಟ್ಲಿ. ಫಸ್ಟ್ ಹಾಫು ತುಂಬ ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಿದ್ದು. ಸೆಕೆಂಡ್ ಹಾಫ್ ಅಂತೂ ನಿಜವಾಗ್ಲೂ ತುದಿಲಿ ಕೂತ್ಕೊಂಡು ನೋಡ್ದಂಗೆ ಆಯಿತು. ಪ್ರತಿ ಫೈಟ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು. ಇಡೀ ಸಿನಿಮಾ ಒಂದಾದರೆ ಪಾರ್ವತಿ ನೇಣಾಕೊಂಡಾಗ ವಿನೋದಣ್ಣ ಆ್ಯಕ್ಟಿಂಗ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್, ಇನ್ನೊಂದು ಲೆವೆಲಲ್ಲೇ ತೊಗೊಂಬಂದಿದೆ. ನಿಜವಾಗ್ಲೂ ಎಲ್ಲ ಫ್ಯಾನ್ಸ್ಗಳು ಇಷ್ಟ ಆಗುತ್ತೆ ಸಿನಿಮಾ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಅರಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಿ. ಎಲ್ಲ ಸಕ್ಕತ್ತಾಗಿತ್ತು. ನಿಜವಾಗ್ಲೂ ಖುಷಿ ಆಯಿತು. ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ವಿನೋದಣ್ಣ ಈಸ್ ಬ್ಯಾಕ್. ಒಂದು ಒಳ್ಳೆ ಸಿನಿಮಾಯಿಂದ ವಿನೋದಣ್ಣ ಎಲ್ಲರೂ ಫ್ಯಾನ್ಸ್ ಕೇಳ್ತಿದ್ರು ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ. ಇವತ್ತು ಆ ಒಳ್ಳೆ ಸಿನಿಮಾ ಬಂದಿದೆ. ನಿಜವಾಗ್ಲೂ ಎಮೋಷ್ನಲ್ ಆಗಿ ಆಚೆ ಬಂದಿರೋದು ಬೈ ಆಟ್ಲಿ. ಫಸ್ಟ್ ಹಾಫು ತುಂಬ ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಿದ್ದು. ಸೆಕೆಂಡ್ ಹಾಫ್ ಅಂತೂ ನಿಜವಾಗ್ಲೂ ತುದಿಲಿ ಕೂತ್ಕೊಂಡು ನೋಡ್ದಂಗೆ ಆಯಿತು. ಪ್ರತಿ ಫೈಟ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು. ಇಡೀ ಸಿನಿಮಾ ಒಂದಾದರೆ ಪಾರ್ವತಿ ನೇಣಾಕೊಂಡಾಗ ವಿನೋದಣ್ಣ ಆ್ಯಕ್ಟಿಂಗ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್, ಇನ್ನೊಂದು ಲೆವೆಲಲ್ಲೇ ತೊಗೊಂಬಂದಿದೆ. ನಿಜವಾಗ್ಲೂ ಎಲ್ಲ ಫ್ಯಾನ್ಸ್ಗಳು ಇಷ್ಟ ಆಗುತ್ತೆ ಸಿನಿಮಾ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಅರಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಿ.